ಅವಧಿಯನ್ನು ವಿಸ್ತರಣೆ ಮಾಡಲೇಬೇಕು. ರೈತರಿಗೆ ಬೀದಿಗೆ ತಳ್ಳಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿದಿದ್ದಾರೆ. ಮಾವು ಬೆಳೆಗಾರರನ್ನು ಬೀದಿಗೆ ತಳ್ಳಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿದಿದ್ದಾರೆ. ಮನ್ನಣೆಯಿಂದ ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು. ಮನ್ನಣೆಯಿಂದ ವಂಚಿತರಾದ ರೈತರಿಗೆ ನ್ಯಾಯ ಸಿಗಲೇಬೇಕು. ಮನ್ನಣೆ ಅವಧಿಯನ್ನು ವಿಸ್ತರಣೆ ಮಾಡಲೇಬೇಕು. ಮಾವು ಬೆಳೆಗಾರರನ್ನು ಬೀದಿಗೆ ತಳ್ಳುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಹೇಳಿದಿದ್ದಾರ. ಮಾವು ಬೆಳೆಗಾರರನ್ನು ಬೀದಿಗೆ ತಳ್ಳುವ ಜನಪ್ರತಿನಿಧಿಗಳಿಗೆ ಹೇಳಿದಿದ್ದಾರ. ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಹೋರಾಟಕ್ಕೆ ಜಯವಾಗಲಿ. ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ. ಅದರಿಂದ ಇಡೀ ಜಿಲ್ಲೆಯ ರೈತರು ವಂಚಿತರಾಗ್ತಾ ಇದ್ದಾರೆ. ವಿಶೇಷವಾಗಿ ಕೆಜಿಎಫ್ ಮತ್ತು ಮುಳಬಾಗಿಲು ತಾಲೂಕಿನ ರೈತರು ಕೂಡ ಕನಿಷ್ಠ ಒಂದು 60% ರೈತರಲ್ಲಿ ವಂಚಿತರಾಗ್ತಾ ಇದ್ದಾರೆ ಬೆಂಬಲ ಬೆಲೆಯಿಂದ. ಉಳಿದ ತಾಲೂಕುಗಳಿಂದ ಒಂದು 20ರಿಂದ 25% ರೈತರು ಬೆಂಬಲ ಬೆಲೆಯಿಂದ ವಂಚಿತರಾಗಿದ್ದಾರೆ. ಹಾಗಾಗಿ ನಾವು ಇವತ್ತು ಬೇಡಿಕೆ ಇಟ್ಟಿದ್ದೇವೆ, 5 ಲಕ್ಷ ಮೆಟ್ರಿಕ್ ಟನ್ಗೆ ನೀವು ಅವಕಾಶ ಕೊಡಬೇಕು. ಇವತ್ತಿಂದಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ನೀವು ಅವಕಾಶ ಕೊಡಬೇಕು. ಇಲ್ಲ ಅಂತಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ MLAಗಳು MP ಗಳು ನಮಗೆ ಯೋಗ್ಯತೆ ಇಲ್ಲ ಬೆಂಬಲ ಬೆಲೆ ಕೊಡಿಸಲಿಕ್ಕೆ ಅಂತೇಳಿ ನೀವು ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗಳಿಗೆ ವಾಪಸ್ ಹೋಗಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಮೊನ್ನೆ ಆಲಕಲ್ಲು ಮಳೆ ಬಂದಿದ್ದರಿಂದ ಬೆಲೆ ನಷ್ಟ ಆಗಿದೆ. ರಾಜ್ಯ ಸರ್ಕಾರ ಬೆಲೆ ನಷ್ಟ ಪರಿಹಾರ ಕೂಡ ಕೊಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ ಸರ್.